ವೀಕ್ಷಕರಿಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹ್ಞೂ ಮಗಳ, ಇವತ್ತ ನಿಮ್ಮ ಅಣ್ಣಂದರು ಹೊಲಕ್ಕೆ ಹೋಗ್ತೀನಿ ಅಂದಾರ ಲಗುನ, ಅದಕ್ಕೂ ಮಾಡಾಕತ್ತೀನಿವ. ಹೋಗುವ, ನಿಮ್ಮ ಅಪ್ಪಗ ರೇಡಿಯೋ ಆನ್ ಮಾಡೋಗು. ಇವತ್ತ ವಾರ್ತಾದಾಗ ಏನು ಹೇಳ್ತಾರನ ಅಪ್ಪ ಕೇಳಾಕತ್ತಾನ ಬೇ, ಕೇಳಾಕತ್ತದ ನೋಡು. ಈ ವಾರ ಮಳೆ ಆಗುವ ಸಾಧ್ಯತೆ ಇದೆ. ರೈತರು ಬಿತ್ತನೆಗೆ ಬೇಕಾಗುವ ಎಲ್ಲಾ ಸಾಮಗ್ರಿಗಳನ್ನು, ಬೀಜಗಳನ್ನು ಅಧಿಕಾರಿಗಳಿಂದ ಪಡೆದು ಅಧಿಕಾರಿಗಳ ಸಲಹೆಯಿಂದ ಮುಂದುವರೆಸಿರಿ. ಯವ್ವ, ಮತ್ ಮಳಿ ಆಗತ್ತಂತಲೇ ಯವ್ವ. ಚಲೋ ಆತ್ ಬಿಡು, ಬೆಳಿ ಚಲೋ ಆಗತ್ತ. ಹಿಂಗ್ ಮಳಿ ಆಗಕತ್ರ ಹೋಗು, ಅಣ್ಣಾರಿಗೆಲ್ಲ ಹೇಳ್ಬಿಡು. ಹೂನವ, ಅವ ನಿಮ್ ಕಾಲ್ದಾಗ ಹಿಂಗ ಇತ್ತನ? ಏವ್ವ, ನಿಮಗಿನ್ನ ಪೇಪರ್ ಅಂತಾರ ಬರ್ತೈತಿ, ನಮ್ ಕಾಲ್ದಾಗ ರೇಡಿಯೋನ. ಆಮೇಲೆ ನೀವೀಗ ಒಂದಿಟ್ಟು ಎಲ್ಲಾರ ಈಗ ಮಂಜಳಾರ ಮನೆಗೆ ಹೋಗಿ ಟಿವಿ ಯಾರು ನೋಡ್ತೀರಿ, ನಮಗೆಲ್ಲಿ ಬರ್ಬೇಕಾ ಟಿವಿ ಗಿವಿ? ಹೌದಯ್ಯವ. ಆಮೇಲೆ ಅಪ್ಪ ಬಾಳ ಕೇಳ್ತಾನಲ್ ಬಿ ಇಂಥವ್ ರೇಡಿಯೋದೆಲ್ಲ. ಆಮೇಲೆ ಇದನ್ನ ಕೇಳೇ ಅಪ್ಪ ಹೊಲ ಬಿತ್ತನೆ ಮಾಡ್ತಿದ್ರಲ್ಲ ಮೊದ್ಲ, ಈಗ ಹಣ್ಣುಗಳು ಅದನ್ನ ಪಾಲ್ಸಾಗತ್ತಾರ. ಅಂದ್ರ ನಿಮ್ಮ ಅಪ್ಪನ ಕಾಲದಾಗ ಸ್ವಲ್ಪ ಕಡಿಮೆ ಇತ್ತ, ಈಗ ಇತ್ತೀಚೆಗೆ ರೇಡಿಯೋ ಜಾಸ್ತಿ ಆಗಿಬಿಟ್ಟೈತಿ. ಅವಾಗ ಕೃಷಿದೆಲ್ಲ ಕೇಳ್ತಾರ, ನಿಮ್ಮ ಅಣ್ಣಗಳಿಗೆ ಎಲ್ಲ ಹೇಳ್ತಾರ. ಅದಕ್ಕ ಊರನ್ನವರೆಲ್ಲ ನೀವು ಬಿತ್ತನೆ ಚೆನ್ನಾಗಿ ಮಾಡ್ತೀರಿ, ಬಿತ್ತನೆ ಚೆನ್ನಾಗಿ ಮಾಡ್ತೀರಿ ಅಂತಾರ. ಹೂನವ, ಎಲ್ಲಾರು ಇದನ್ನ ಅಳವಡಿಸ್ಕೊಂಡ್ರೆ ಎಷ್ಟ್ ಚಲೋ ಇರ್ತೈತಿ. ಎಲ್ಲಾರ್ದು ಬಿತ್ತನೆ ಚಲೋ ಆತಾರ, ನಮ್ಮ ಊರ್ ಎಷ್ಟ್ ಚಂದ ಆಗತ್ತ. ಹೌದವ ಮಗಳ. ಯಾರಿದ್ರ ಮನೆ ಒಳಗಡೆ? ಮಗಳ ಯಾರು ನೋಡುವ? ಸರಿ ಅವ್ವ. ಯಾರ್ ನೀವು? ಯಾರು ಬೇಕಿತ್ತು ನಿಮ್ಗ? ಅಲ್ಲ, ಬೆಳಿಗ್ಗೆ ನಮ್ಮ ಮನೆಗೆ ಬಂದಿರಲ್ಲ, ಯಾರು ಬೇಕಿತ್ತು? ನಿಮಗೆಲ್ಲ ನಾ ಪರಿಚಯ ಇಲ್ಲ, ಆದ್ರೆ ನಿಮ್ಮ ಅಪ್ಪಗೆ ಮಾತ್ರ ನಾನು ಪರಿಚಯ ಅದೀನಿ. ನಿಮ್ಮ ಅಪ್ಪನ ಕರಿಯವ? ಕರಿತೀನಿ. ಅಲ್ಲ, ಇವ್ರೇನು ಒಳಗಡೆನ ಬರಾಕತ್ತಾರಲ್ಲ, ಕರಿತೀನಿ ಅಂತಂದ್ರ? ಅಪ್ಪಯ್ಯ, ಅಪ್ಪಯ್ಯ. ಏನು ಆ ಮಗಳ? ಅಪ್ಪಯ್ಯ, ಯಾರ ನಿಮ್ಮನ್ನ ಕೇಳ್ಕೊಂಡ್ ಬಂದಾರ? ಅಯ್ಯ ದೇವರಾಜ, ಹೆಂಗದೀಪ? ಆರಾಮದಿ ಇಲ್ಲ? ಅಲ್ಲ, ಎಷ್ಟು ವರ್ಷಗಳ ನಂತರ ಮತ್ತ ಊರಿನ ದಾರಿ ಗೊತ್ತ ನಿಂಗ? ಹ್ಞೂ ಕಣಣ್ಣ, ನಾನ್ ಆರಾಮದೀನಿ. ನೀನ್ ಆರಾಮದಿಯಲ್ಲ? ಬಾಳ ವರ್ಷ ಆತಪ್ಪ ನೀನ್ ನೋಡಿ, ಬಾಳ ಖುಷಿ ಆತ. ಕುಂದ್ರಪ್ಪ ಕುಂದ್ರ, ಹೋಗುವ ಒಂದ್ ತೆಮ್ಗಿ ನೀರ್ ತರೋಗು. ಸರಿ ಅಪ್ಪ. ಜೀವನ ಮನುಷ್ಯರ್ನ ಎಲ್ಲೆಲ್ಲಿ ತಿರುಗಿಸುತ್ತ ನೋಡು, ಆದ್ರೆ ಹುಟ್ಟಿದೂರು ಹುಟ್ಟಿದ ಮನಿ ನಿಮ್ಮನ್ನೆಲ್ಲ ನೋಡ್ಬೇಕನ್ಸಿದ ತಕ್ಷಣ ಬಂದ್ಬಿಟ್ಟೆ ನೋಡು. ಬಾಳ ಚಲೋ ಆತ್ ಬಿಡಪ್ಪ, ಬಂದಿದ್ದು ಬಾಳ ದಿನ ಆಗಿತ್ತು. ನಿನ್ನು ನೋಡಿ ಬಾಳ ಖುಷಿ ಆತ್. ಮತ್ ಮನ್ಯಾಗೆಲ್ರು ಆರಾಮದಾರ? ಹ್ಞೂ ಆರಾಮದಾರ. ನೀವೆಲ್ರು ಆರಾಮದಿರಲ್ಲ? ಎಲ್ಲದಾರ ಮಕ್ಕಳೆಲ್ಲ? ಅದಾರ ಎಲ್ಲಾರು ಅವ್ರವ್ರ ಕೆಲ್ಸಗಳು ಮಾಡಾಕತ್ತಾರ. ಗಂಗಿ, ಗಂಗಿ. ಹಾ ದೇವರಾಜ, ಆರಾಮ? ಎಷ್ಟು ವರ್ಷ ಆತಪ್ಪ ನೀನ್ ನೋಡಿ, ಬಾ ಖುಷಿ ಆತ್ ನೋಡು. ನೀನ್ ಯಾರ ಅಂದ್ರೆ ದೇವರಾಜ್ ಬಂದಾನ ಅಂತೇಳಿ, ಆದ್ರೆ ನೀನ ಅಂತ ನೇನ ಈ ಹೊತ್ನಾಗ ಬರ್ತೀಯ ಅಂತ ನಂಗೆ ಅನ್ಕೊಂಡಿದ್ದಿಲ್ಲ. ಪಟ್ಟಣ ಜೀವನ ನಿನ್ನ ಬದಲಾಯಿಸಿ ಬಿಟ್ಟೈತಲ್ಲಪ್ಪ ಬಾಳ. ಮತ್ತ ಮನ್ಯಾಗೆಲ್ರು ಆರಾಮದಾರಿಲ್ಲ? ಕರ್ಕೊಂಡ್ ಬರ್ಬೇಕಿಲ್ಲ ಅವ್ರನ್ನೂ ಎಲ್ಲ? ತಗೊಳ್ಳಿ ನೀರು. ಹ್ಞೂ ಅದಕ್ಕೆ ನಾನು ಆರಾಮದೀನಿ, ಆದ್ರೆ ಪಟ್ಟಣದಾಗ ಎಲ್ಲ ಸಿಗುತ್ತಾ, ಆದ್ರೆ ನಿಮ್ಮೆಲ್ಲರ ಪ್ರೀತಿ ಅಂತೂ ಸಿಗೋದಿಲ್ಲ. ಅಯ್ಯೋ, ನಿನ್ ಕೈ ಚಾ ಅಂತೂ ನನಗೆ ಭಾಳ ಇಷ್ಟನ ಆತಿಗೆ. ನೀವು ಮಾಡ್ತಿರಲ್ಲ ಕರಿ ಚಾ, ಅದಕ್ಕೆ ಬೆಲ್ಲ ಹಾಕಿ, ಅದರ ರುಚಿನ ಬೇರೆ ಆತಿಗೆ. ಅದು ಎಷ್ಟೆಲ್ಲ ಹುಡುಕಿದ್ರು ಆ ರುಚಿ ಸಿಗಂಗಿಲ್ಲ ನೋಡು. ಹ್ಞೂ, ಮನ್ಯಾಗೂ ಎಲ್ಲರೂ ಆರಾಮದಾರ. ಕರ್ಕೊಂಡು ಬರ್ಬೇಕಿತ್ತು. ನಾನು ಏನು ಭಾಳ ದೂರ ಅಲ್ಲ, ಅವ್ನು ಬಂದು ಹೋದ್ರಾತಂತೆ ಬಂದೆ. ಚಲೋ ಆತು ಬಿಡಪ್ಪ, ಬಂದಿದ್ದು ಚಲೋ ಆತು. ಸರಿ, ಹಂಗಾರೆ ನಾನು ಹಂಗೆ ಮಾತಾಡಕತ್ತೀನಿ ನೋಡಿ, ಚಾ ಕುಡಿದು ಮಾತಾಡೋಣ ಅಂತ ತೊಗೊಂಡು ಬರ್ತೀನಿ ನಿಂದ್ರೆ. ಅದಕ್ಕೆ ನೀವು ಮೊದಲು ಮಾಡ್ತಿರಲ್ಲ ಅದ ಮಾಡಿ. ಸರಿನಪ್ಪ. ಈಗೆಲ್ಲ ಹಾಲು ಅದಾವ, ಚಾಗ ಕರಿ ಚಾ ಮಾಡ್ತಿದ್ವಿ, ಒಂದಿಟ ಹಾಲು ಹಾಕ್ತಿದ್ದೆ. ಯಾಕಂದ್ರೆ ಆಗ ಹೈನ್ ಇದ್ದಿದ್ದಿಲ್ಲಪ್ಪ, ಈಗೆಲ್ಲ ಹೈನ್ ಐತಿ. ಬೇಡ ಅದಕ್ಕೆ ನಂಗೆ ಮೊದಲು ನೀವು ಮಾಡ್ತಿರೋ ಸ್ವಲ್ಪ ಹಾಲು ಹಾಕಿ ಅದೇ ಎಷ್ಟು ರುಚಿ ಅನಿಸ್ತೈತಿ. ಯಾಕಂದ್ರೆ ಈಗ ಬೆಂಗಳೂರಿನಾಗ, ಈಗ ಸಿಟಿಗಳಾಗ ಹೆಂಗಾಗಿಬಿಟ್ಟೈತೆ ಅಂದ್ರೆ ಎಲ್ಲತ್ತದಲ್ಲೇ ಹಾಲು ಹಾಕಿ 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 ಮಾಡೋದ ರೂಢಿ ಐತೆ. ಹಾಗಾಗಿ ನೀವು ಮಾಡ್ತಿರಲ್ಲ ಅದೇ ಥರನ ಕೊಡ್ರಿ. ಸರಿನಪ್ಪ. ಇಲ್ಲ, ಚಾ ಆಮೇಲೆ ಕುಡಿಯಂಕಂತ ಏನಾರು ತಿನ್ನಕಂತ ರೊಟ್ಟಿ ಮಾಡಕತ್ತಾಳ. ಅಣ್ಣ, ಈಗ ಬೆಳಿಗ್ಗೆ ನಾವು ಚಾ ಹೋಗ್ಲಾರ್ದ ರೊಟ್ಟಿ ಪಟ್ಟಿ ನಡೆಯಂಗಿಲ್ಲಪ್ಪ. ಈಗ ಪ್ಯಾಟಾಗೆಲ್ಲ ಜೀವನ ನಡೆಸೋಣ, ಹಂಗೆ ಹೆಂಗ್ ಬೇಕು ಹಂಗಿರ್ಲಿ ಬಿಡ. ಹೋಗು ನಿಮ್ಮ ಅನ್ನಾರ ಕರ್ಕೊಂಡ್ಬರೋಗು. ಹಿತ್ಲದಾಗ ಮೇವ್ ಹಾಕಾಗತ್ತಿರ್ಬೇಕು ನಾವು. ಹ್ಞೂ ಅಪ್ಪ. ಈಕಿ ನನ್ ಲಾಸ್ಟ್ನೇ ಮಗಳು. ತಗೋರಪ್ಪ ಕುಡಿ. ಆಹಾ, ಈ ಸ್ವಾದಿಷ್ಟದಾಗಿರುವಂತ ಸ್ವಾದಿಷ್ಟ ಎಲ್ಲಿ ಇಲ್ಲ ನೋಡತ್ಗೆ. ಅಪ್ಪ ಕರ್ದಿ? ಹೂನಪ್ಪ, ನಿಮ್ ಚಿಕ್ಕಪ್ಪ ನೋಡು ದೇವರಾಜ್ ಅಂತೇಳಿ. ಶಂಕರಪ್ಪ ಎಲ್ಲೋದ? ಹಾಪ ಬಂದೆ. ನಂಗ ಸಣ್ಣ ಇದ್ದಾಗ ನೋಡಿದ್ ನೆನಪು ಆಗ. ನೆನಪ ತಗೋಪ. ಏನ್ ಚಿಕ್ಕಪ್ಪ ಆರಾಮ? ಅಲ್ಲ, ಇಷ್ಟು ವರ್ಷ ಯಾಕೆ ಬರ್ಲಿಲ್ಲ? ಏನಾದ್ರೂ ತೊಂದ್ರೆ ಇದೆಯಾ? ನಂಗಂತರೂ ನಿಮ್ಮನ್ನ ನೋಡಿದ್ ನೆನಪಿಲ್ಲ. ನಾನು ನಿಮ್ಮಿಬ್ಬರನ್ನು ಸಣ್ಣ ಇದ್ದಾಗ ನೋಡಿದೀನಿ, ಆದ್ರೆ ಸಣ್ಣಕ್ಕಿನ್ ನೋಡಿಲ್ಲ. ಇನ್ನೊಬ್ಬ ಇದ್ದಾನ ರಾಘವ, ಕಾಲೇಜ್ ಇಲ್ಲ, ರಾಘವನು ನೋಡಿಲ್ಲ. ನಿಮ್ಮಿಬ್ಬರು ಮಾತ್ರ ನಾನು ನೋಡೀನಿ. ಹಬ್ಬ ನೆನಪೆಲ್ಲ ಆಗತ್ತೆ ಎಲ್ಲಾರ್ದು. ಏನ್ ಮಾಡೋದು, ಬದುಕು ಕಟ್ಕೋಬೇಕಲ್ಲ, ಹಾಗಾಗಿ ಊಟ ಓಡದ ಆಗೈತಿ. ಬಟ್ ನಿಮ್ಮೆಲ್ಲರೂ ನೆನಪು ಬಂದೀನಿ. ಚಲೋ ಆತಾಳ ಚಿಕ್ಕಪ್ಪ. ಇರ್ರಿ ಹಂಗಾರ, ನಾವು ಹೊಲ್ದಾಗ ಸ್ವಲ್ಪ ಕೆಲಸ ಅದಾವ, ಮುಗಿಸ್ಕೊಂಡು ಸಾಯಂಕಾಲ ಲಗುನ ಬರ್ತೀವಿ. ಸರಿನ್ರಪ್ಪ. ಅವಾಗೆಲ್ಲ ಎಷ್ಟು ಸಣ್ಣರಿದ್ರು, ಈಗ ಬಾ ದೊಡ್ಡರಾಗ್ಯಾರ ಬಿಡಪ್ಪ. ಅಲ್ಲ, ಕಲಿಸ್ಬೇಕಿಲ್ಲ ಇವ್ರನ್ನೆಲ್ಲ. ಹಿರಿಯವ್ ಕಲಿ ಅಂತ ಅಂದಿ, ಅವಂಗ ವಿದ್ಯೆ ತೆಲಿಗ್ ಹತ್ಲಿಲ್ಲ. ಹಿರಿಯವ್ ಹೆಂಗ್ ಹೋಗ್ಕೊಂಡ್ ಹಂಗ ಸಣ್ಣವನು ಹೋಗ್ತೀನಿ ಅಂದ. ಹಂಗಾಗಿ ಅವಿಬ್ರು ವಿದ್ಯೆ ತೆಲಿಗ್ ಹತ್ಲಿಲ್ಲಪ್ಪ. ಹಂಗಾಗಿ ನಾನು ಅವಕ್ಕ ಕಲಿ ಅಂತೆ ನಾನು ಹೇಳಿಲ್ಲ.
ಹೆಂಗಾದ್ರೂ ನಮ್ಮ ಪಾರಂಪರಿಕವಾಗಿ ಬಂದಿರೋ ರೈತರ ಕೆಲಸನ ಮಾಡ್ಲಿ ಬಿಡು ಅಂತ ಬಿಟ್ಟೆ ನಾನು. ಅಷ್ಟ್ರಾಗ ಮೂರನೇದವ ವಿದ್ಯೆ ಭಾಳ ಚಲೋ ತಲೆಗೆ ಎತ್ತೈತಿ, ಚಲೋ ಓದಾಕತ್ತಾನ. ಕಲಿಬೇಕಳಪ್ಪ, ಮುಂದೆ ಏನ ಜೀವನ ಹೆಂಗಿರುತ್ತ ಅಂತ ಗೊತ್ತಿರಲ್ಲ. ನಾವು ಕಲಿತ್ರನ ಮುಂದೆ ಜೀವನ ನಡೆಯೋದು. ನೋಡು, ನಾವೊಂದು ಚೂರ ಪಾರ ಕಲ್ತೀನಿ, ಅಲ್ಲಿ ಹೋಗಿ ಸಿಟಿಯಾಗ ಬದುಕಾಕತ್ತೀನಿ. ಅಲ್ಲಿ ನೋಡಿದ್ರೆ ಏನಂತೀಯ ನೀನು? ಹೌದ್ ಬಿಡಪ್ಪ. ಆದ್ರೂ ಏನ ಹೇಳಣ್ಣ, ನಾವು ಜೀವನ ಸಂತೃಪ್ತಿಯಾಗಿ ಜೀವನ ಜೀವಿಸಿದ್ದು ಅಂತಂದ್ರೆ ನಾವು ಹಳ್ಳ್ಯಾಗ ನೋಡು, ನನಗೆ ಎಷ್ಟು ಖುಷಿ ಆಗತ್ತೆ ಗೊತ್ತಾನ, ಇಲ್ಲಿ ಇರಾಕ ಮಾಡಾಕ, ಇಲ್ಲಿ ಗಾಳಿ, ಇಲ್ಲಿ ಮಣ್ಣಿನ ವಾಸನೆ, ಭಾಳ ಖುಷಿ ಆಯ್ತು ಬಂದ ತಕ್ಷಣ. ಆದ್ರೂ ಭಾಳ ಬದಲಾಗೈತಿ ಊರು. ಬಾವಿಗಳೆಲ್ಲ ಅಲ್ಲೊಂದು ಇಲ್ಲೊಂದು ಆಗ್ಯಾವ, ಮೊದ್ಲು ಒಂದೇ ಇತ್ತು. ಹ್ಞೂನಪ್ಪ, ಏನೋ ನಳ ಮಾಡ್ತೀನಿ ಅನ್ನಕತ್ತಾರ, ಯಾವಾಗ ಆಗುತ್ತೋ ಏನೋ. ಅಯ್ಯ, ಸಿಟಿಯಾಗ ನಳಗಳು ಇನ್ನ ಇಲ್ಲಪ್ಪ, ಇಲ್ಲೇನ್ ಮಾಡ್ತಾರ? ಮತ್ತ ಮಕ್ಳು ಏನ್ ಮಾಡ್ತಾರೆ? ಹಿರಿಯವ ಓದಾಕತ್ತಾನ, ಸಣ್ಣವನು ಓದಾಕತ್ತಾನ. ಓ, ದೊಡ್ಡವರಾಗ್ಯಾರ ಹಂಗಾರ. ದೊಡ್ಡವರಿಗೆ ಅಕ್ಕನ್ನ ಕರ್ಕೊಂಡ್ ಬಂದಿದ್ರ ಬಾ ಚಲೋ. ನಾನು ಬಾ ಅನ್ನಿ, ಅಕ್ಕಿ ಮತ್ತೆ ದೂರ ಬರದಾರಿ, ಮಕ್ಕಳು ಸಾಲಿ ಬೇರೆ, ಅದಕ್ಕ ಅಲ್ಲೇ ಇರ್ಲಂತ ಬಿಟ್ಟು ಬಂದೆ. ಮತ್ ನಿಂದ ಹೆಂಗ್ ನಡೆಯಕತ್ತೈತಪ್ಪ? ಚಲೋ ಹೊಂಟೈತನ. ಇವನ ರಾಘವ. ಅಪ್ಪ ನನ್ ಸಾಲಿಗೆ ಹೊತ್ತಾತ್, ಬರ್ತೀನಿ. ಇವ್ರು ನಿನ್ ಚಿಕ್ಕಪ್ಪ. ಹೌದಾ, ಆರಾಮಲ್ರಿ? ಇಲ್ಲೇ ಇರ್ಲಿ, ಬರ್ತೀನಿ ಸಾಯಂಕಾಲ. ಸರಿಯಪ್ಪ, ಹೋಗು, ಹೊತ್ತಾಗೈತ್ ನಿನ್ ಮಗ. ಬಾಯಿಲೊಳಗ ಏನವ ಹೊತ್ತಾಗಿತ್ತು? ಬಾಯಿಲೊಳಗ ಹೋಗಂಕಂದ್. ಸರಿ, ಬುತ್ತಿ ಏನ ಕೊಡಲ್ಲ. ಈ ಕಾವೇರಿ ಎಲ್ಲಿ ಓದ್ತಿದ್ದೆ? ರೊಕ್ಕ ಅಕ್ಕಿನ ಕೊಡು ಅಂತ ಹೇಳಿದ್ದೆ, ತಗೋರಪ್ಪ. ಅವ್ವ, ಇಷ್ಟು ಕೊಂಡು ರೊಕ್ಕ? ಹ್ಞೂನಪ್ಪ, ನೀನು ಕಾಲೇಜಿದ್ದು ಶುಲ್ಕ ಕಟ್ಟಬೇಕಂದಲ್ಲ, ಅದಕ್ಕೆ ನಿಮ್ಮ ಹಣ್ಣುಗಳು ನೀನ್ ಎಲ್ಲ ತಗೊಂಡ್ ಬಂದ. ಅಯ್ಯ, ಅನ್ನಗಳಿಗೆ ಭಾಳ ಕಷ್ಟ ಆತನವ. ಅದು ಅಲ್ದ ಇಷ್ಟು ಬೇಗ ಹೆಂಗ್ ಹೊನ್ಸಿದ್ರು? ಭಾಳ ಕಷ್ಟಪಟ್ರು ಅನ್ಸುತ್ತಲ್ಲ. ನಾ ಭಾಳ ಕಷ್ಟ ಕೊಡಕತ್ತೀನಲ್ಲ ಅವ್ರಿಗೆ, ನಂಗೆ ಯಾಕೋ ಅವ್ರಿಗೆ ಕಷ್ಟ ಕೊಡಕತ್ತೀನಂತ ಬೇಜಾರಾಗತ್ತೈತವ. ಮಗ, ನಂಗೆ ಅದು ಏನು ಗೊತ್ತಿಲ್ಲಪ್ಪ. ನೀನು ಓದ್ಬೇಕು ಅಷ್ಟ ನಿಮ್ಮ ಹಣ್ಣುಗಳದ ಆಸೆ, ಅದನ್ನ ನೀನು ಈಡೇರ್ಸ. ಅವ್ರ ಕಷ್ಟಗಳು ಹಂಗ ಬಗೆಹರಿತಾವ. ನಾಳಿನ ಓದಿ ಚಲೋ ತಂಗ್ ದುಡಿಯಾಕತ್ತೆ, ನಿಮ್ಮ ಹಣ್ಣುಗಳಿಗೆ ಹೆಮ್ಮೆ ಆಗತ್ತೆ. ಹೌದವಾ, ನೀ ಹೇಳ್ದು ಕರೆನೈತಿ. ತಗೋರಪ್ಪ, ಜೋಪಾನ ಬಾಗಿ ತಗೊಂಡೋಗಿ ಕಟ್ಟೆ ಏನು. ಸರಿಯವ್ವ. ಮಗ, ಇನ್ನೊಂದ್ ನೆನಪನಾಗ ಇಟ್ಕೋ, ಕಷ್ಟ ಐತಿ ಅದೈತಿ ಇದೈತಿ ಅಂತ ಓದಿನ ಕಡೆ ಗಮನ ಕೊಡೋದು ಮರಿಬೇಡ. ಮನ್ಯಾಗ ಕಷ್ಟಗಳು ಇದ್ದಿದ್ದ, ನಿಮ್ ಗಣ್ಣುಗಳಿಗೆ ಇದಾರ, ನಾವಿದೀವಿ, ಅದಕ್ಕೂ ಚಿಂತೆ ಮಾಡ್ಬೇಡ. ಹೋಗಪ್ಪ, ಲಗು ಹೋಗು, ಹೊತ್ತಾತ. ರೊಟ್ಟಿ ಕಟ್ಟಿನಿ, 3 ರೊಟ್ಟಿ ತಿನ್ನಿ ಏನ. ಸರಿಯವ್ವ, ಹೋಗಿ ಬರ್ತೀನಿ. ಅವ್ವ, ಒಂದ್ ಚಿಂತಿ ಕಡಿಮೆ ಆಯ್ತು. ಗಂಗಾ ಕೊಟ್ಟಿಲ್ಲ? ಹ್ಞೂನ್ರಿ, ಕೊಟ್ಟಿನಿ. ಆದ್ರೂ ಹುಡುಗ ಯಾಕ ಬಾ ಬೇಜಾರ್ನಾಗಿತ್ತು. ಹೇಳಿ ಇಲ್ಲ, ಒಟ್ಟ ಮನ್ಸಿಗೆ ಹಚ್ಕೋಬೇಡ ಅಂತ ಹೇಳಿ. ಹ್ಞೂನ್ರಿ. ಅಲ್ರಿ, ಅಲ್ಲ, ಇಷ್ಟ ದಿನದ ಮೇಲೆ ದೇವರಾಜ್ ಯಾಕೆ ಬಂದಾನ? ನಂಗೂ ಅದ ಗೊತ್ತಾಗಲ್ದು. ನಿನ್ನೆಯಿಂದ ನನಗೂ ಭಾಳ ದಿಗ್ಲಾಗತೈತಿ. ನೋಡು ಎದಕ್ ಬಂದಾನಂತೆ. ಅಲ್ಲ, ಅವನ್ ಬಂದಿದ್ದೇನೋ ನನಗೆ ಖುಷಿ ಐತಿ. ಆದ್ರ ನೋಡು, ಈಗ ಆದ್ರ ಪಾದ್ರ ಏನೋ ಅನ್ನಕ್ ಹೋಗ್ಬೇಡ, ಅವ್ನ್ ಊಟಕ್ಕೆ ಕಿಕ್ಕ. ಸರಿ ರೀ. ಅಲ್ಲ, ಎದಕ್ ಬಂದಾನ ಏನ? ಬಂದಿದ್ದೇನೋ ಖುಷಿ ಐತಿ. ಏನೋ ನಿಂದ ಇವತ್ತು ಅವತಾರ? ನನ್ನ ಅವತಾರ ಇರ್ಲಿ, ನೀ ಖುಷಿಯಾಗಿದೆಯಲ್ಲ, ಏನ್ ಸಮಾಚಾರ? ಅಯ್ಯೋ, ಇವತ್ತ ನಾನು ಕಾಲೇಜ್ ಶುಲ್ಕ ಕಟ್ಟಿದೆ, ರಿಸಿಪ್ಟ್ ಕೊಟ್ರು. ಆಮೇಲೆ ನನ್ನ ಪರೀಕ್ಷೆಗೆ ಯಾವ ತೊಂದರೆನೂ ಆಗಂಗಿಲ್ಲ ಅಂತಂದ್ರೆ ಅದಕ್ಕೆ ಖುಷಿಯಾಗಿದ್ದೀನಿ. ಅಯ್ಯೋ, ಅದಕ್ಕೆ ನಾ ಮುಖ ಇಟ್ಟು ಅಳ್ಳೆ ಬಿಟ್ಟೈತಿ. ಚಲೋ ಆತ್ ಬಿಡು. ಆದ್ರೆ ನಿಮ್ಮ ಅಣ್ಣಂದ್ರ ಒಗ್ಗಟ್ಟು ನೋಡಿ ನನಗರ ಭಾಳ ಖುಷಿ ಆಗತ್ತೆ. ಇನ್ಮೇಲೆ ಓದಿನ ಕಡೆ ಗಮನ ಕೊಡು. ನೀ ಏನ್ ಇವತ್ತು ಬೇರೆ ಥರನ ಆಗ್ಬಿಟ್ಟಿ. ನನ್ನ ಹುಡುಗಿ ಬರ್ತಾ ಅಂತ. ಅಯ್ಯೋ, ಅಲ್ಲ, 4 ವರ್ಷ ಆತು. ನೀ ಯಾಕಿನ್ ನೋಡ್ತಿ, ಆಕಿ ನೀನ್ ನೋಡ್ತಾ. ನೀ ಯಾಕಿನ್ ನೋಡ್ತಿ, ಆಕಿ ನೀನ್ ನೋಡ್ತಾ. ನೀನು ಹೋಗಿ ಹೇಳಂಗಿಲ್ಲ, ಆಕಿನೂ ಬಂದು ಹೇಳಂಗಿಲ್ಲ. ಇವತ್ತು ಸೀರೆ ಹಾಕೊಂಡು ಬಂದ ಅಂತ ಅದಕ್ಕೆ ನೀ ಬೆಲ್ ಬೇಟಂಪ ಅಂತ ಹಾಕೊಂಡು ಬಂದೇನು? ಹ್ಞೂಲ್ಲ, ಪರೀಕ್ಷೆ ಹತ್ರ ಬರಾಕತ್ತೈತಿ, ಓದಿನ ಕಡೆ ಗಮನ ಕೊಡು ಬಾ. ಕೊಡ್ತೀನಿ. ಮೊದ್ಲಿನ 2 ಬ್ಯಾಕ್ಲಾಗ್ ತಕೊಂಡೇನ? ತಕೊಂತೀನಿ ಬಿಡ್ಲ. ನೀವೇನ್ ಬಿಡಪ್ಪ ಶ್ರೀಮಂತರು, ಇವತ್ತು ತಕೊಂತೀರಿ, ನಾಳೆ ತಕೊಂತೀರಿ. ನೋಡು, ನಾ ಇವತ್ತು ಒಳ್ಳೆ ಮೂಡ್ನೆ ಬಂದಿನಿ, ತಲೆ ಕೆಡಿಸ್ಬೇಡ. ನಮ್ಮ ಹುಡುಗಿ ಬರೋ ಹೊತ್ತಾಗೈತಿ. ಶುರು ಹಚ್ಕೊ ನೀನು. ಇಲ್ಲೇ ನಿಂದಿರ್ಲಾ? ಇಲ್ಲ, ನನ್ನ ಕೆಲಸ ಐತಿ, ನಾ ಒಂದಿಟ ಹೋಗ್ತೀನಿ. ಲೈಬ್ರರಿಯಾಗ ಬುಕ್ಕಿಂದ ಒಂದು ಅರೇಂಜ್ಮೆಂಟ್ ಮಾಡ್ಬೇಕು ನಾನು. ಹೋಗು. ಅಲ್ಲ ಅಣ್ಣ, ಚಿಕ್ಕಪ್ಪ ನೋಡಿದ್ರೆ ಒಳ್ಳೆಯವ್ರ ತನಕ ಕಾಣಿಸ್ತಾಕತ್ತಾರ. ಆದ್ರೆ ಅಪ್ಪನ ಮುಖದಾಗ ಯಾಕೆ ಒಂಥರ ಚಿಂತಿ ಕಾಡಿದಂಗೆ ಕಾಣಕತ್ತೈತಿ. ಇಷ್ಟು ವರ್ಷದ ಮೇಲೆ ಬಂದಾರಂತಂದ್ರೆ ಏನಾರ ಐತೇನಂತ ನೋಡ. ಅಪ್ಪ ಏನೋ ಯೋಚನೆ ಮಾಡಕತ್ತಾನಂದ್ರೆ ಅದರಿಂದ ಏನಾರ ಇರತ್ತೈತಿ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋದು ಬೇಡ. ಅಪ್ಪನೇ ಎಲ್ಲ ನೇರವಾಗಿ ನಮ್ಮ ಜೋಡಿ ಮಾತಾಡ್ತಾನೆ. ಏನ, ನಾವೀಗ ನಮ್ಮ ಕೆಲಸ ಮುಗಿಸುನು. ಇದು ಬೀಜ ತಂದಿಯೇನ? ಅಯ್ಯ, ಅಲ್ಲೇ ಬಿಟ್ಟು ಬಂದೆ ನೋಡು. ಹೋಗು ಮೊದ್ಲು ತೊಗೊಂಡ್ ಬಾ. ನೋಡ, ಹೊಲ ಕಾಯೋದು ನಮ್ಮ ಕರ್ತವ್ಯ. ಆಗ ಹಂಗ ಮನಿ ನೆಮ್ಮದಿ ಅಪ್ಪ ನೋಡ್ಕೊಂತಾನ. ನಮ್ಮ ಕರ್ತವ್ಯನ ಹೌದು, ಅವರೆಲ್ಲ ಮ್ಯಾನೇಜ್ ಮಾಡ್ತಾರ. ನೀ ಮೊದ್ಲು ಬೀಜ ತೊಗೊಂಡ್ ಬಂದು ಅದೆಲ್ಲ ಕಳಿನ ಇದನ್ ಮಾಡ. ಸರಿ. ಮತ್ತೆ ಎಮ್ಮಿಗೆಲ್ಲ ಇದು ಮೇವ್ ಹಾಕೇನ? ಹಾಕಿಲ್ಲ. ಮೊದ್ಲು ಕೆಲಸ ಕಡೆ ಲಕ್ಷ ಕೊಡು. ಅಣ್ಣ ಹೇಳ. ಅದು ಏನಂದ್ರ ಮೇವು ಇನ್ನ ಕೊಯ್ಬೇಕು. ಮತ್ತೆ ಬೆಳಿಗ್ಗೆ ಏನ್ ಮಾಡಿಲ್ಲ? ಅದು ಬೆಳಿಗ್ಗೆ ಬಂದ ಸ್ವಲ್ಪ ಸುಸ್ತಾತಂತೆ, ಕುಂತ ಇಲ್ಲೇ ಮಕ್ಕೊಂಡು ಹೋದ್ ಬಂದೆ. ಅಲ್ಲ ಸೋಂಬೇರಿ, ಹೋಗ ಬಾ, ಇಬ್ರು ಕೊಯ್ಯೋಣಂತ ಬಾ. ಸರಿ ಅಬ್ಬಾ, ಸ್ವಲ್ಪ ಆದ್ರೂ ಕೆಲಸ ಕಡಿಮೆ ಆಗುತ್ತೆ. ಏನ್ ಕಾವೇರಿ, ನಾನ್ ನಿನ್ಗೋಸ್ಕರ ಎಷ್ಟೊತ್ತ ಕಾಯಕತ್ತ. ಹೌದು, ಅಂದಂಗ ನಿಮ್ ಮನೆಗೆ ಯಾರೋ ಪ್ಯಾಟಿಯಿಂದ ಹೊಸ್ತಾಗಿ ಬಂದಾರಂತ ಊರೆಲ್ಲ ಮಾತಾಡ್ಕೊಳತೈತಿ. ಯಾರು ಬಂದಾರ ಅಂದಂಗ? ಅವ್ರೇನೋ ಅಪ್ಪನ ತಮ್ಮ ಅಂತ ಅಪ್ಪ ಹೇಳಿದ ಬೆಳಿಗ್ಗೆ. ಬಾಳ ಶಾಂತ ಅದಾರ, ಬಾಳ ಮೃದುವಾಗಿ ಮಾತಾಡ್ತಾರ. ಅಷ್ಟು ರಫ್ ಇಲ್ಲ. ಅಪ್ಪನ ತಮ್ಮ ಅನ್ನ ನನಗೂ ಫುಲ್ ಒಂಥರ ಗಾಬರಿನ ಆತ. ಅದಂಗ ಅಪ್ಪ ನೋಡಿದ್ರೆ ಇಟ್ಟು ರಫ್ ಅದಾನ.
ಅವ್ರು ನೋಡಿದ್ರೆ ಇಷ್ಟು ಶಾಂತ ಅದಾರಂತ. ಅವ್ವಾ ಇಲ್ಲರ ಎಷ್ಟು ಸುದ್ದಿ ಎಷ್ಟು ಲಗುಣ ಹರಡ್ತೈತೆ ನೋಡು. ಆದರೂ ಬಡಗ್ನ ಯಾರ ಮಾತು ನಂಬಾರ್ದು, ಹುಷಾರಾಗಿರ್ಬೇಕು ನಾವು. ಮತ್ತೇನ್ ಮಾಡ್ತೀನಿ, ನಾಳೆಯಿಂದ ಸಾಲಿ ಬರ್ತೀನಿ ಇಲ್ಲ ಅಪ್ಪನ್ ಕೇಳ್ಬೇಕು. ಸರಿ, ನಾನು ಸಂಜೆಗೆ ಬಂದು ಮಾತಾಡ್ತೀನಿ ತಗೋ. ಬಾ ಬೇಗ.